ನಮಸ್ಕಾರ ಎಲ್ಲರಿಗೂ, ನಮ್ಮ ನಿಕು ಅರ್ಚಲ್ ಚಾನಲ್ಗೆ ಸ್ವಾಗತ. ನಾ ಇವತ್ತು ಪನ್ನೀರ್ ಬಟರ್ ಮಸಾಲ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ರಿ. ಪನ್ನೀರ್ ಬಟರ್ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲನೇದಾಗಿ ಪನ್ನೀರ್, ಈರುಳ್ಳಿ, ಟೊಮೆಟೊ, ಗೋಡಂಬಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಮೆಣಸು, ಚಕ್ಕೆ, ಲವಂಗ, ಚಕ್ರಮೊಗ್ಗು, ಧನಿಯಾ, ಪಲಾವ್ ಎಲೆ, ಬೆಣ್ಣೆ, ಗರಂ ಮಸಾಲೆ, ಅಚ್ಚ ಖಾರದ ಪುಡಿ, ಎಣ್ಣೆ, ಫ್ರೆಶ್ ಕೆನೆ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಪನ್ನೀರ್ ಬಟರ್ ಮಸಾಲ ಮಾಡುವ ವಿಧಾನ: ಮೊದಲನೇದಾಗಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಳ್ಳಬೇಕು. ಈಗ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಅವು ಸ್ವಲ್ಪ ಕೆಂಪು ಹೊಂಬಣ್ಣಕ್ಕೆ ತಿರುಗಿದ ಮೇಲೆ ಅದರೊಂದಿಗೆ ಟೊಮೆಟೊನು ಹಾಕಿಕೊಳ್ಳಬೇಕು. ಟೊಮೆಟೊನು ಫ್ರೈ ಮಾಡಿಕೊಳ್ಬೇಕು. ಟೊಮೆಟೊನು ಸ್ವಲ್ಪ ಸ್ಮ್ಯಾಶ್ ಆದ ನಂತರ ಇನ್ನುಳಿದ ಮಸಾಲೆ ಐಟಮ್ಸನ್ನು ಹಾಕಿಕೊಳ್ಳಬೇಕು. ಚಕ್ಕೆ, ಕರಿಮೆಣಸು, ಧನಿಯಾ, ಲವಂಗ, ಚಕ್ರಮೊಗ್ಗು, ಪಲಾವ್ ಎಲೆ ಇವೆಲ್ಲವನ್ನು ಅದರೊಂದಿಗೆ ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಜೀರಿಗೆ, ಗೋಡಂಬಿನೂ ಅದರೊಂದಿಗೆ ಸೇರಿಸ್ಕೊಳ್ಳಬೇಕು. ಇವೆಲ್ಲವೂ ನೀಟಾಗಿ ಫ್ರೈ ಆದ ನಂತರ ಒಂದು 10 ನಿಮಿಷ ಆರಲು ಬಿಡಬೇಕು. ಇವು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿಕೊಳ್ಳಬೇಕು. ಬೆಣ್ಣೆ ಸ್ವಲ್ಪ ಕಾಯ್ದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಚೆನ್ನಾಗಿ ಕೈ ಆಡಿಸಿಕೊಂಡು ಫ್ರೈ ಆಗಲು ಬಿಡಬೇಕು. ಈ ಹಂತದಲ್ಲಿ ನಾವು ಫ್ರೆಶ್ ಕ್ರೀಮನ್ನು ಸೇರಿಸಿಕೊಳ್ಳಬೇಕು. ಅದರ ಬದಲಾಗಿ ನಾವು ಮನೆಯಲ್ಲಿರುವ ಕೆನೆ ಮತ್ತು ಅದರೊಂದಿಗೆ ಸಕ್ಕರೆಯನ್ನು ಬೀಟ್ ಮಾಡಿ ಇದಕ್ಕೆ ಸೇರಿಸಬೇಕು. ಮತ್ತು ನಾವು ಮನೆಯಲ್ಲೇ ಮಾಡಿರುವ ಪನ್ನೀರನ್ನು ಕೊನೆಯದಾಗಿ ಇದಕ್ಕೆ ಸೇರಿಸಿಕೊಳ್ಳಬೇಕು. ಮತ್ತು ಇನ್ನೊಂದು ಸ್ವಲ್ಪ ಟೇಸ್ಟ್ ಹೆಚ್ಚಿಸಲು ಇದರೊಂದಿಗೆ ಬೆಣ್ಣೆಯನ್ನು ಹಾಕಿಕೊಳ್ಳಬೇಕು. ಈಗ ನೋಡಿ, ರುಚಿಯಾದ ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ದಿನಾಲು ಪಲ್ಯಗಳನ್ನು ತಿಂದು ಮಕ್ಕಳಿಗೆ ಬೇಜಾರಾದಾಗ ಮನೆಯಲ್ಲಿರುವ ಹಾಲನ್ನು ಬಳಸಿ ಪನ್ನೀರ್ ಮಾಡಿ ಅವರಿಗೆ ಈ ಥರ ಪನ್ನೀರ್ ಬಟರ್ ಮಸಾಲ ಕರಿ ಮಾಡಿಕೊಟ್ರೆ ಅವರು ಫುಲ್ ಖುಷಿಯಿಂದ ತಿಂತಾರೆ ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು. ನಾನು ಈಸಿಯಾಗಿ ಮಾಡುವ ರೀತಿಯಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದೀನಿ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ.